ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದು ಪ್ರೀತಿಸಿ ಮದುವೆ ಆಗುವುದಾಗಿ ನಂಬಿಸಿ ವಂಚನೆ ಮಾಡಿರುವಂತಹ ಆರೋಪ ನಟ ಕಿರಣ್ ರಾಜ್ ಮೇಲೆ ಬಂದಿದೆ. ನಟಿ ಯಾಸ್ಮೀನ್ ಪಠಾಣ್ ಇದೀಗ ದೂರನ್ನ ಕೊಟ್ಟಿದ್ದಾರೆ. ಇದು ಸ್ಯಾಂಡಲ್ವುಡ್ ನಟನ ಸ್ಟೋರಿ. ಪ್ರೀತಿಸಿ ಮದುವೆ ಆಗೋದಾಗಿ ನಂಬಿಸಿ ವಂಚನೆ ಮಾಡಿರುವಂತಹ ಆರೋಪ ನಟ ಕಿರಣ್ ರಾಜ್ ವಿರುದ್ಧ ಬಂದಿರುವಂತಹ ಆರೋಪ ಇದು. ಅವರ ಮೇಲೆ ನಟಿ ಯಾಸ್ಮೀನ್ ಪಠಾಣ್ ಇದೀಗ ದೂರನ್ನ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ರಾಜರಾಜೇಶ್ವರಿ ನಗರದ ಪೊಲೀಸರಿಗೆ ಕಂಪ್ಲೇಂಟ್ ಬಂದಿದೆ. 5 ವರ್ಷಗಳಿಂದ ಲಿವಿಂಗ್ ಟುಗೆದರ್ ನಲ್ಲಿದ್ದಂತಹ ಕಿರಣ್ ಮತ್ತು ಯಾಸ್ಮೀನ್ ಇದೀಗ ಇಬ್ಬರ ನಡುವೆ ಬಿರುಕಾಗಿದೆ. ಬಾಂಬೆ ಮೂಲದ ನಟಿ ಕಮ್ ಮಾಡೆಲ್ ಆಗಿದ್ದಾರೆ ಯಾಸ್ಮೀನ್ ಪಠಾಣ್. ಆರ್ ನಗರ ಪೊಲೀಸರಿಂದ ಇದೀಗ ಕಿರಣ್ ರಾಜ್ ವಿಚಾರಣೆ ಆಗ್ತಿದೆ. ಕಿರಣ್ ರಾಜ್ ಪ್ರೀತಿಸಿ ಮದುವೆ ಆಗುವುದಾಗಿ ಕಳೆದ 5 ವರ್ಷಗಳಿಂದ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ರಂತೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು. ಕಿರಣ್ ರಾಜ್ ಮತ್ತು ಯಾಸ್ಮೀನ್ ಎಷ್ಟು ವರ್ಷಗಳಿಂದ ಪರಿಚಯ, ಮತ್ತೆ ಸದ್ಯಕ್ಕೆ ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ? ಅವಿನಾಶ್, ಏನಂದ್ರೆ ಸ್ಯಾಂಡಲ್ವುಡ್ ನಟನ ಮತ್ತೊಂದು ಪ್ರಕರಣ ಇದೀಗ ಏನ್ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಅಂತಾನೆ ಹೇಳ್ಬೋದು. ಸ್ಯಾಂಡಲ್ವುಡ್ ನಲ್ಲಿ ನಟ ನಟಿಯರ ಒಂದು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಹೊಸೇನಲ್ಲ, ಸಾಕಷ್ಟು ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾನೆ ಇರುತ್ತೆ ಅಂತಾನೆ ಹೇಳ್ಬೋದು. ಪ್ರೀತಿಸಿ ಮದುವೆ ಆಗ್ತೀನಿ ಅಂತ ಹೇಳಿ ವಂಚನೆ ಮಾಡಿದ್ದಾನೆ ಅಂತ ಹೇಳಿ ನಟ ಕಿರಣ್ ರಾಜ್ ಎನ್ನುವವರ ವಿರುದ್ಧ ಈಗ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದೆ. ಆತನ ಜೊತೆಯಲ್ಲಿ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅನ್ನ ಬೆಳೆಸ್ಕೊಂಡಿದ್ದಂತಹ ಮುಂಬೈ ಮೂಲದ ಯುವತಿ ಏನ್ ಯಾಸ್ಮೀನ್ ಅಂತಿದ್ದಾಳೆ. ಯಾಸ್ಮೀನ್ ಈಗ ಏನ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ನನಗೆ ವಂಚನೆಯನ್ನ ಮಾಡಿದ್ದಾನೆ, ಮದುವೆಯಾಗಿ ನಂಬಿಸಿ ನನಗೆ ಮೋಸವನ್ನ ಮಾಡಿದ್ದಾರೆ, ಜೊತೆಗೆ ದೈಹಿಕವಾಗಿ ಹಲ್ಲೆಯನ್ನ ಸಹ ನಡೆಸಿದಾನೆ ಅನ್ನುವಂತಹ ಆರೋಪವನ್ನ ಮಾಡಿ ಈಗ ಒಂದು ದೂರನ್ನ ಕೊಟ್ಟಿರೋಂಥದ್ದು. ಈ ಈಗಾಗಲೇ ಏನು ಆರ್ ನಗರ ಪೊಲೀಸರು ಏನು ಕಿರಣ್ ರಾಜನನ್ನ ವಶಕ್ಕೆ ಪಡ್ಕೊಂಡು ತೀವ್ರತರವಾದಂತಹ ಒಂದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನ ಮಾಡಿಸೋದಕ್ಕೂ ಸಹ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಸದ್ಯ ಏನು ನಟಿಯಾಗಿರುವಂತಹ ಯಾಸ್ಮಿನ್ ನೀಡಿರುವಂತಹ ಒಂದು ದೂರಕ್ಕೆ ಅನುಗುಣವಾಗಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು ಅವಿನಾಶ್. ಇನ್ನು ಕಿರಣ್ ರಾಜ್ ಯಾರು, ಯಾವ ಒಂದು ಪ್ರಾಜೆಕ್ಟ್ ಗಳಲ್ಲಿ ಮಾಡಿದ್ರು, ಮತ್ತೆ ಯಾಸ್ಮಿನ್ ಅವರ ಹಿನ್ನೆಲೆ ಏನು ಅಂತ? ಅವಿನಾಶ್, ಏನಂತ ಹೇಳಿದ್ರೆ ಕಿರಣ್ ರಾಜ್ ಏನಿದ್ದಾನೆ ಈತ ಒಂದು ಧಾರಾವಾಹಿಯಲ್ಲಿ ಸಹ ನಟನೆಯನ್ನ ಮಾಡ್ತಾ ಇದ್ದ ಅಂತ ಹೇಳಿ ತಿಳಿದು ಬಂದಿದೆ. ಜೊತೆಗೆ ಅಸತೋಮ ಸದ್ಗಮಯ ಅನ್ನುವಂತ ಸಿನಿಮಾದಲ್ಲೂ ಸಹ ಆತ ಅಭಿನಯಿಸಿದ್ದ ಅನ್ನುವಂತ ಮಾಹಿತಿ ಲಭ್ಯ ಆಗಿರುವಂತದ್ದು. ಈ ನೆಲೆಯಲ್ಲಿ ಆತನನ್ನ ವಶಕ್ಕೆ ಪಡ್ಕೊಂಡಿರುವಂತಹ ಏನು ಪೊಲೀಸರು ಒಂದು ತೀವ್ರತರವಾದಂತಹ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅವಿನಾಶ್. ಧನ್ಯವಾದ ಮಾಹಿತಿಗಾಗಿ ಪುಟ್ಟರಾಜು. ಓಕೆ, ಇದು ನಟ ಕಿರಣ್ ರಾಜ್ ವಿಚಾರವಾಗಿ ಸದ್ಯಕ್ಕೆ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ.